ಹಾಯ್ ಫ್ರೆಂಡ್ಸ್, ನನ್ನ ಭಾನುವಾರದ ರೂಟೀನ್. ಬೆಳಗ್ಗೆ ಎದ್ದು ರೆಡಿಯಾಗಿ ನನ್ನ ಅಂಬಾರಿಯನ್ನು ತೆಗೆದುಕೊಂಡು ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ನೋಡಲು ಹೊರಟಿದ್ದೇನೆ. ನೋಡಿ ಬಂದೆ. ಇಲ್ಲಿಗೆ ಬಂದು ನೋಡಿ ಎಷ್ಟೊಂದು ಗಾಡಿ ಎಲ್ಲ ಬಂದಿದೆ. ಕೈ ಕಾಲು ತೊಳೆದುಕೊಂಡು ಇವಾಗ ಒಳಗಡೆ ಹೋಗುವ ಸಮಯ. ನೋಡಿ ನನ್ನ ಆರಾಧ್ಯ ದೈವ ಶ್ರೀ ಕ್ಷೇತ್ರ ಹೊನ್ನವ ಶ್ರೀ ರಾಘವೇಂದ್ರ ಸ್ವಾಮಿ. ನಾನು ಸುಮಾರು 2 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೇನೆ. ಬೇಡಿಕೊಂಡಿರುವುದು ಎಲ್ಲ ಈಡೇರುತ್ತೆ. ನನ್ನ ತುಂಬ ಆಸೆಗಳು ಈಡೇರಿದ್ದಾವೆ. ಇಲ್ಲಿಗೆ ಸುಮಾರು ಇದು ನೋಡಿ, ಅಲ್ಲಿ ಹರಿಕೆಯನ್ನು ಮಾಡುವಾಗ ತೆಗೆದುಕೊಳ್ಳುವ ಕ್ರಮ, ಅಲ್ಲಿ ಪೂಜಾರಿ ಇರ್ತಾರೆ. ಅವರು ಯಾವ ಥರ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ನೋಡಿ ಎಷ್ಟೊಂದು ಜನ ಎಷ್ಟೊಂದು ಕಾಯಿಗಳನ್ನು ಕಟ್ಟಿದ್ದಾರೆ. ನಾನು ಹೋದ ಟೈಮಲ್ಲಿ ಪೂಜೆ ನಡೀತಾ ಇತ್ತು. ಹಾಗೆ ನೋಡಿ ಆರತಿಯನ್ನು ಹಿಡಿದುಕೊಂಡು ಕೊಂಡದ ಸುತ್ತಲೂ 5 ಪ್ರದಕ್ಷಿಣೆಯನ್ನು ಹಾಕುವುದು. ಹಾಗೆ ಇಲ್ಲಿ ನೋಡಿ, ನಾನು 2 ವರ್ಷದ ಮುಂಚೆ ಹೋದಾಗ ಒಂದೇ ಒಂದು ಅಂಗಡಿನೂ ಇರಲಿಲ್ಲ ಅಲ್ಲಿ. ಹಾಗೆ ನೋಡಿ ಎಷ್ಟೊಂದು ಕಾಯಿಗಳನ್ನು ಕಟ್ಟಿದ್ದಾರೆ. ಎಷ್ಟೊಂದು ಭಕ್ತರು ಬರ್ತಾರೆ ಇಲ್ಲಿಗೆ. ಈ ಥರ ಇನ್ನೂ ಒಂದು ಮನೆ ಇದೆ, ಅದರಲ್ಲಿನೂ ಇದೇ ಥರ ಕಟ್ಟಿದ್ದಾರೆ. ಇಲ್ಲಿ ಸುಮಾರು ಧಾರಾವಾಹಿ ನಟರು ಹಾಗೂ ಸಿನಿಮಾ ನಟಿಯರು ಸಹ ಬರುತ್ತಾರೆ. ಅವರು ತಮ್ಮ ಹರಕೆಗಳನ್ನು ಇಲ್ಲಿ ಬಂದು ಕೋರಿಕೊಂಡು ಆಮೇಲೆ ಈಡೇರಿದ ಮೇಲೆ ಈ ಹೋಮದಲ್ಲಿ ಬಂದು ಹೋಮವನ್ನು ಮಾಡಿಸಿ ಇಲ್ಲಿ ಆಚಾರ್ಯರು ಹೇಳಿದ ಹಾಗೆ ಮಾಡುವುದು. ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತದೆ, ಪ್ರಸಾದ ವ್ಯವಸ್ಥೆ. ಬಂದವರಿಗೆ ಹೊಟ್ಟೆ ತುಂಬ ಪ್ರಸಾದ ಇರುತ್ತೆ. ಪ್ರಸಾದ ಸೇವಿಸಿ ಹಾಗೆ ನಾವು ಮತ್ತೆ ತಿರ್ಗಾ ನಮ್ಮ ಮನೆಗೆ ಹೊರಟೆವು.